ಎಐಗೂ ಕೂಡ ಡಿಕೋಡ್ ಮಾಡೋಕ್ಕಾಗದ ಒಂದು ಪುಸ್ತಕ 600 ವರ್ಷಗಳಿಂದ ಜಗತ್ತಿನ ಎಲ್ಲ ಬುದ್ಧಿವಂತರನ್ನ ಸೋಲಿಸ್ತಿದೆ ಅಂದರೆ ನೀವು ನಂಬ್ತೀರಾ? ನಮ್ಮ ಎಲ್ಲ ಸಮಸ್ಯೆಗಳಿಗೆ ಈ ಪುಸ್ತಕದಲ್ಲಿ ಉತ್ತರ ಇದೆಯಾ? ಇದು ಕೇವಲ ಮಿಸ್ಟ್ರಿ ಅಲ್ಲ, ಇತಿಹಾಸದ ಅತ್ಯಂತ ದೊಡ್ಡ ಅನ್ಸಾಲ್ವ್ಡ್ ಪಜಲ್. ಇದೇ ದ ವಾಯ್ನಿಚ್ ಮ್ಯಾನುಸ್ಕ್ರಿಪ್ಟ್. 9 ಇಂಚ್ ಉದ್ದ ಹಾಗೂ 6 ಇಂಚ್ ಅಗಲ ಇರುವ ಈ ಪುಸ್ತಕವನ್ನು ಪ್ರಾಣಿಗಳ ಚರ್ಮದಿಂದ ಸಂಗ್ರಹಿಸಿರುವ ವೆಲ್ಲಮ್ ಎಂಬ ಮಟೀರಿಯಲಿಂದ ಮಾಡಲಾಗಿದೆ. ಈ ಪುಸ್ತಕದಲ್ಲಿ 240 ಪುಟಗಳಿವೆ. ಆದರೆ ಅವು ಇಂಗ್ಲಿಷ್ ಲಿಪಿಯಲ್ಲ, ಗ್ರೀಕ್ ಲಿಪಿಯಲ್ಲ, ಹಾಗೆ ಮನುಷ್ಯನಿಗೆ ತಿಳಿದಿರುವ ಯಾವ ಲಿಪಿ ಕೂಡ ಅಲ್ಲ. ಈ ಪುಸ್ತಕದಲ್ಲಿರೋ ಚಿತ್ರಗಳು ಈ ಪುಸ್ತಕವನ್ನು ಡಿಫ್ರೆಂಟ್ ಸೆಕ್ಷನ್ಸ್ ಆಗಿ ವಿಂಗಡಣೆ ಮಾಡಿದೆ. ಹಾಗೆ ಎವ್ರಿ ಸೆಕ್ಷನ್ ಕೂಡ ಡಿಫ್ರೆಂಟ್ ಥೀಮನ್ನು ಹೊಂದಿದೆ. ಇಲ್ಲಿಂದ ವಿಷಯ ಇನ್ನೂ ಇಂಟ್ರೆಸ್ಟಿಂಗ್ ಆಗುತ್ತೆ, ಕೇಳಿ. 1912ರಲ್ಲಿ ವಿಲ್ಫ್ರೆಡ್ ವಾಯ್ನಿಚ್ ಎಂಬ ರೇರ್ ಬುಕ್ ಡೀಲರ್ ಇಟಲಿಯಲ್ಲಿರೋ ಒಂದು ಜೆಸ್ಯೂಟ್ ಲೈಬ್ರರಿಗೆ ಹೋಗಿರ್ತಾನೆ. ಆಗ ಅಲ್ಲಿರೋ ಜೆಸ್ಯೂಟ್ ಪಾದ್ರಿಗಳು ಹಣದ ಅವಶ್ಯಕತೆಯಿಂದ ತುಂಬ ಹಳೆಯ ಹಾಗೂ ಅಪರೂಪದ ಪುಸ್ತಕಗಳನ್ನು ಮಾರಾಟ ಮಾಡ್ತಾ ಇರ್ತಾರೆ. ಅಲ್ಲಿರೋ ಎಲ್ಲ ಪುಸ್ತಕಗಳ ನಡುವೆ ಇದೊಂದು ವಿಚಿತ್ರವಾದ ಪುಸ್ತಕ ವಾಯ್ನಿಚ್ರ ಗಮನ ಸೆಳೆಯುತ್ತೆ. ಯಾಕಪ್ಪ ಈ ಪುಸ್ತಕದಲ್ಲಿ ಅಂಥದ್ದೇನಿತ್ತು ಅಂತ ಕೇಳ್ತೀರಾ? ಈ ಪುಸ್ತಕದಲ್ಲಿರೋ ವಿಚಿತ್ರವಾದ ಗಿಡಗಳ ಚಿತ್ರಗಳು, ಝೋಡಿಯಾಕ್ ಸೈನ್ಸ್ಗಳು, ಹಾಗೆ ಒಂದು ಕೊಳದಲ್ಲಿ ನಿಂತಿರೋ ವಿಚಿತ್ರವಾದ ಹೆಣ್ಣು ಮಕ್ಕಳ ಚಿತ್ರಗಳನ್ನು ನೋಡಿ ವಾಯ್ನಿಚ್ಗೆ ಒಂದಂತೂ ಅರ್ಥ ಆಗುತ್ತೆ, ಈ ಪುಸ್ತಕ ಸಾಮಾನ್ಯವಾದದ್ದಲ್ಲ. ಹೀಗೆ ಗೊತ್ತಾದ ಮೇಲೆ ಇಮ್ಮಿಡಿಯೇಟ್ ಆಗಿ ವಾಯ್ನಿಚ್ ಆ ಪುಸ್ತಕವನ್ನು ಖರೀದಿ ಮಾಡ್ತಾರೆ. ರೇಡಿಯೋ ಕಾರ್ಬನ್ ಡೇಟಿಂಗ್ ಪ್ರಕಾರ ಈ ಪುಸ್ತಕವನ್ನು 15ನೇ ಶತಮಾನದಲ್ಲಿ ಅಂದರೆ 1404ರಿಂದ 1438ರಲ್ಲಿ ಈ ಪುಸ್ತಕವನ್ನು ತಯಾರಿಸಿದ್ದಾರೆ ಅಂತ ಹೇಳಲಾಗುತ್ತೆ. ವಾಯ್ನಿಚ್ ಅವರಿಗೆ ಸುಮಾರು 18 ಭಾಷೆಗಳು ಬರ್ತಿದ್ವು. ಆದರೂ ಕೂಡ ಅವರಿಗೆ ಈ ಪುಸ್ತಕನ ಡಿಕೋಡ್ ಮಾಡೋಕ್ಕಾಗಿಲ್ಲ. ವಾಯ್ನಿಚ್ ಮಾತ್ರ ಅಲ್ಲ, ಜಗತ್ತಿನ ಹಲವು ಸಂಶೋಧಕರು ಈ ಪುಸ್ತಕನ ಡಿಕೋಡ್ ಮಾಡೋಕ್ಕೋಸ್ಕರ ತುಂಬ ಥಿಯರಿಗಳನ್ನ ಕೂಡ ಪ್ರೂವ್ ಮಾಡೋಕ್ಕೆ ಹೋಗಿದ್ದಾರೆ. ಈ ಬುಕ್ಕಲ್ಲಿರೋ ವಿಚಿತ್ರವಾದ ಗಿಡಗಳ ಚಿತ್ರಗಳನ್ನು ನೋಡಿ ಮೊದಲು ಸಂಶೋಧಕರು ಅನ್ಕೋತಾರೆ, ಇದೇನಾದರೂ ಹರ್ಬಲ್ ಮೆಡಿಸಿನ್ ಗೈಡ್ ಇರ್ಬೋದಾ, ಇದರಿಂದ ಮೆಡಿಕಲ್ ಫೀಲ್ಡ್ಗೆ ಏನಾದರೂ ಉಪಯೋಗ ಆಗ್ಬೋದಾ ಅಂತ. ಆದರೆ ಇದರಲ್ಲಿರುವ ಚಿತ್ರಗಳು ಜಗತ್ತಿನ ನಿಜವಾದ ಗಿಡಗಳ ಜೊತೆ ಮ್ಯಾಚ್ ಆಗದೆ ಇದ್ದಾಗ ಈ ಥಿಯರಿ ಫೇಲ್ ಆಗುತ್ತೆ. ನಂತರ ಇದರಲ್ಲಿರೋ ಸೂರ್ಯ, ಚಂದ್ರ, ಹಾಗೆ ಆಸ್ಟ್ರಾಲಜಿಕಲ್ ಸೈನ್ಸ್ನ ನೋಡಿ, ಝೋಡಿಯಾಕ್ ಸೈನ್ಸನ್ನು ನೋಡಿ, ನಕ್ಷತ್ರಗಳ ಚಿಹ್ನೆಯನ್ನು ನೋಡಿ ಸಂಶೋಧಕರು ಅನ್ಕೋತಾರೆ ಇದೇನಾದರೂ ಆಸ್ಟ್ರಾಲಜಿಕಲ್ ಬುಕ್ ಇರ್ಬೋದಾ ಅಂತ. ಆದರೆ ಇದರಲ್ಲಿರೋ ಚಿಹ್ನೆಗಳು ನಮಗೆ ಗೊತ್ತಿರೋ ಜ್ಯೋತಿಷ್ಯ ಪದ್ಧತಿಗೆ ಮ್ಯಾಚ್ ಆಗದೆ ಇದ್ದಾಗ ಈ ಥಿಯರಿ ಕೂಡ ಫೇಲ್ ಆಗುತ್ತೆ. ಇವೆರಡೂ ಥಿಯರಿಗಳು ಫೇಲ್ ಆದಾಗ ಸಂಶೋಧಕರು ಈ ಪುಸ್ತಕದಲ್ಲಿರೋ ಹಸಿರು ಬಾಟ್ಲಿಗಳು, ಹಾಗೆ ಕೊಳದಲ್ಲಿ ಸ್ನಾನ ಮಾಡ್ತಿರೋ ಹೆಣ್ಣು ಮಕ್ಕಳ ಚಿತ್ರ, ಹಾಗೆ ಪೈಪ್ ಕನೆಕ್ಷನ್ಸ್, ಇವೆಲ್ಲ ಚಿತ್ರಗಳನ್ನು ನೋಡಿ ಇದೇನಾದರೂ ಆಲ್ಕಮಿ ಬುಕ್ ಇರ್ಬೋದಾ ಅಂತ ಯೋಚನೆ ಮಾಡ್ತಾರೆ. ಇದು ಆಲ್ಕಮಿ ಬುಕ್ ಅಂತ ಅಂದ್ಕೊಂಡು ಎಂಪರರ್ ರುಡಾಲ್ಫ್ II ಇದಕ್ಕೆ 600 ಡುಕ್ಯಾಟ್ಸ್ಗಳನ್ನು ಕೊಟ್ಟು ಖರೀದಿ ಮಾಡ್ತಾರೆ. ಹಾಗೆ ಇವರು ಎಂಪರರ್ ಮಾತ್ರ ಅಲ್ಲ, ಒಂದು ದೊಡ್ಡ ಕಲೆಕ್ಟರ್ ಕೂಡ ಆಗಿದ್ರು. ಅವರ ಆಸ್ಥಾನದಲ್ಲಿ ರೇರ್ ಆಬ್ಜೆಕ್ಟ್ಸ್, ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್, ಹಾಗೆ ಮಿಸ್ಟೀರಿಯಸ್ ಮ್ಯಾನುಸ್ಕ್ರಿಪ್ಟ್ಗಳನ್ನು ಸಂಗ್ರಹಣೆ ಮಾಡಿ ಅವರ ಅರಮನೆಯಲ್ಲಿ ಇಟ್ಟಿರ್ತಾರೆ. ಈ ರುಡಾಲ್ಫ್ ಎಂಪರರ್ 1512ರಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಆದರೆ ಆ ವಿಷಯ ವಾಯ್ನಿಚ್ಗೆ ಹೇಗೆ ತಿಳಿಯಿತು? ಒಂದಿನ ಏನಾಗುತ್ತೆ, ವಾಯ್ನಿಚ್ ಅವರು ಆ ಪುಸ್ತಕವನ್ನು ತೆಗೆದು ನೋಡ್ತಾ ಇದ್ದಾಗ ಅವ್ರ ಕೈಗೆ ಒಂದು ಲೆಟರ್ ಸಿಗುತ್ತೆ. ಈ ಲೆಟರನ್ನು ಯೋಹನ್ನೆಸ್ ಮಾರ್ಸಿ ಅವರು ಅವರ ಸ್ನೇಹಿತರಿಗೆ ಬರೆದಿರ್ತಾರೆ. ಅದರಲ್ಲಿ ಅವ್ರು ಹೇಳ್ತಾರೆ, ರುಡಾಲ್ಫ್ ಎಂಪರರ್ II ಈ ಪುಸ್ತಕವನ್ನು 600 ಡುಕ್ಯಾಟ್ಸ್ಗಳಿಗೆ ಪರ್ಚೇಸ್ ಮಾಡಿದ್ದಾರೆ ಅಂತ. ಈಗ ನಾವು ಥಿಯರಿಗೆ ವಾಪಸ್ ಬರೋಣ. ಇದರಲ್ಲಿರೋ ಹೆಣ್ಣು ಮಕ್ಕಳ ಚಿತ್ರ ಹಾಗೆ ನೀರಿನ ಕೊಳಗಗಳ ಚಿತ್ರ ನೋಡಿ ಸಂಶೋಧಕರು ಅನ್ಕೋತಾರೆ ಇದೇನಾದರೂ ವಿಮೆನ್ ಹೆಲ್ತ್ ಥಿಯರಿ ಇರ್ಬೋದಾ, ಅಥವಾ ಏನಾದರೂ ಹೈಡ್ರೋಥೆರಪಿ ರಿಲೇಟೆಡ್ ಏನಾದರೂ ಇರ್ಬೋದಾ ಅಂತ. ಆದರೆ ಇದರಲ್ಲಿರೋ ಈ ಚಿತ್ರಗಳು ಕೂಡ ಆಗಿನ ಕಾಲದಲ್ಲಿರೋ ಯಾವ ಮೆಡಿಕಲ್ ಬುಕ್ಕಿಗೂ ಮ್ಯಾಚ್ ಆಗ್ತಿಲ್ಲ ಅಂತ ಈ ಥಿಯರಿ ಕೂಡ ಫೇಲ್ ಆಯಿತು. ಇದೆಲ್ಲ ಥಿಯರಿಗಳು ಫೇಲ್ ಆದಮೇಲೆ ಸಂಶೋಧಕರು ಅನ್ಕೋತಾರೆ ಇದೇನಾದರೂ ಹೋಕ್ಸ್ ಥಿಯರಿ ಇರ್ಬೋದಾ ಅಂತ. ಯಾಕಪ್ಪ ಅಂತ ಅಂದರೆ ರುಡಾಲ್ಫ್ ಅಂತ ರಾಜರು ಈ ಪುಸ್ತಕನ ಖರೀದಿ ಮಾಡಿದ್ದಕ್ಕೆ ಸಂಶೋಧಕರು ಅನ್ಕೋತಾರೆ ಇವನಂಥ ಶ್ರೀಮಂತರಿಗೆ ಈ ಪುಸ್ತಕನ ಹಣಕ್ಕೆ ಮಾರೋದಕ್ಕೆ ಒಬ್ಬ ಸ್ಮಾರ್ಟ್ ಜೀನಿಯಸ್ ಮ್ಯಾನ್ ಈ ಪುಸ್ತಕವನ್ನು ತಯಾರಿಸಿರ್ಬೋದೇನೋ ಅಂತ ಊಹೆ ಮಾಡ್ತಾನೆ. ಈ ಬುಕ್ಕನ್ನು ಯಾರು ಬರೆದಿದ್ದು,
ಯಾಕೆ ಬರೆದಿದ್ದು, ಹಾಗೆ ಇದರ ಉದ್ದೇಶ ಏನು, ಇದುವರೆಗೂ ಈ ಉತ್ತರ ಯಾರಿಗೂ ಕೂಡ ಸಿಕ್ಕಿಲ್ಲ. ಹಾಗೆ ಇದು ಏನಾದರೂ ಸ್ಕ್ಯಾಮ್ ಆಗಿದ್ರೂ ಕೂಡ ಇದು ಬಿಗ್ಗೆಸ್ಟ್ ಆ್ಯಂಡ್ ಸ್ಮಾರ್ಟೆಸ್ಟ್ ಸ್ಕ್ಯಾಮ್ ಆಫ್ ದ ಹಿಸ್ಟ್ರಿ ಅಂತಲೇ ಹೇಳ್ಬೋದು. 2020ರಲ್ಲಿ ಯೇಲ್ ಯೂನಿವರ್ಸಿಟಿಯವರು ಈ ಪುಸ್ತಕವನ್ನು ಡಿಜಿಟಲ್ ರೂಪದಲ್ಲಿ ಎಲ್ಲರಿಗೂ ಲಭ್ಯವಾಗುವಂತೆ ಮಾಡಿದ್ದಾರೆ. ಈಗ ನೀವು ಕೂಡ ಆನ್ಲೈನ್ನಲ್ಲಿ ಈ ಪುಸ್ತಕನ ನೋಡ್ಬೋದು. ಯಾರಿಗೆ ಗೊತ್ತು, ಬಹುಶಃ ಈ ಬುಕ್ನ ಸಾಲ್ವ್ ಮಾಡೋ ನೆಕ್ಸ್ಟ್ ಪರ್ಸನ್ ನೀವೇ ಆಗಿರ್ಬೋದು. ಕತೆ ಇಷ್ಟ ಆಯಿತಾ? ಹಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಮ್ಮ ನೆಕ್ಸ್ಟ್ ವಿಡಿಯೋಲಿ ಬೇಗ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಭೂಮಿಕಾ. ಧನ್ಯವಾದಗಳು.